ನಮಸ್ಕಾರ ಸ್ನೇಹಿತರೆ. ತಲಪಡಿಯಿಂದ ಚೆಂಗಳ ತನಕ ಅಂದರೆ ಇವರದು ULCC ಅವ್ರದ್ದು ತಲಪಡಿಯಿಂದ ಚೆಂಗಳ ತನಕ ಒಂದು ಬೃಹದಾಕಾರದ ದೊಡ್ಡ ರಸ್ತೆ ಆಗ್ತಾ ಉಂಟು. ಚತುಷ್ಪಥ ರಸ್ತೆ, 4 ಮಾರ್ಗಗಳು, ಹೋಗುವುದೆರಡು ಬರುವುದೆರಡು. ಹಾಗೆ ಹೀಗಿರುವಂಥ ಸಂದರ್ಭದಲ್ಲಿ ನೀವು ತಲಪಡಿಯಿಂದ ಈಚೆ ಬಂದರೆ ನಿಮಗೊಂದು ದುಬೈಗೆ ಬಂದ ಥರ ಅನುಭವ ಆಗ್ಬೋದು. ಅತ್ತ ಇತ್ತೆಲ್ಲ ನೋಡುವಾಗ ಒಂದು ದೊಡ್ಡ ಏರೋಪ್ಲೇನ್ ಕೂಡ ಬಂದು ಇಳಿಯುವಂಥ ಅಷ್ಟು ದೊಡ್ಡ ರಸ್ತೆ ನೋಡಿ. ಈ ಬಹಳ ದೊಡ್ಡದಾದ ರಸ್ತೆ ನೋಡುವಾಗ ನಮಗೆ ಭಾಳ ಸುಂದರ ಕಾಣ್ತದೆ, ಒಂದು ದೊಡ್ಡ ಅಭಿವೃದ್ಧಿ ಅಂತ ಅನ್ನಿಸ್ತದೆ. ಆದರೆ ಅದನ್ನು ನಾವು ಝೂಮ್ ಮಾಡಿ ಸರಿಯಾಗಿ ವೀಕ್ಷಣೆ ಮಾಡಿದಾಗ ಹಲವು ಕಡೆ ಕಳಪೆಗಳು, ಹಲವು ಕಡೆ ಅಸ್ತವ್ಯಸ್ತಗಳು, ಸಮಸ್ಯೆಗಳೆಲ್ಲ ತಲೆದೋರಿದೆ. ಈಗ ಕೆಲವರು ನನಗೆ ಒಂದು ಫೋಟೋ ಕಳಿಸಿದ್ದರು, ಒಂದು 2 ಗಳಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಒಂದು ಉಪ್ಪಳ ಗೇಟ್ ಹತ್ರ ರೋಡ್ ಒಂದು ಥರ ಹಂಪಾಗಿರುವಂಥ ಸ್ಥಳ. ಅಂದರೆ ಉಪ್ಪಳ ಗೇಟ್ನಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ತನಕ ರೋಡ್ ತುಂಬ ಅಸ್ತವ್ಯಸ್ತವಾಗಿದೆ. ಅಂದರೆ ಹಂಪ ಥರ ಇದೆ. ಡಾಮರೀಕರಣ ಲೆವೆಲ್ ಆಗಲಿಲ್ಲ, ನೈಸ್ ಆಗಲಿಲ್ಲ, ಲೆವೆಲ್ ಆಗಲಿಲ್ಲ, ಏರು ತಗ್ಗುಗಳಿವೆ. ಯಾರೊಬ್ಬರು ಬಿದ್ದರು ಅಂತ ಹೇಳಿದರು. ಇದರ ಬಗ್ಗೆ ಕೂಡ ಹೇಳುವಂತೇಳಿ ನಾನು ಮತ್ತೆ ಅದನ್ನು ಸರಿಯಾಗಿ ವೀಕ್ಷಣೆ ಮಾಡಿದಾಗ ಹೌದು, ಅದು ಬೀಳ್ಬೋದು, 2 ವೀಲರ್ಗಳು ಬೀಳ್ಬೋದು. ಯಾಕೆಂದರೆ ಅದು ತುಂಬ ಹಂಪಾಗಿದೆ. ಸ್ಪೀಡ್ ಹೋಗುವಂಥ ಸಂದರ್ಭದಲ್ಲಿ ಅಡ್ಡ ಬೀಳುವಂಥ ಸಾಧ್ಯತೆ 90% ಇದೆ. ಹೀಗಿರುವಾಗ ನೀವು ನೋಡಿ, ಅಲ್ಲಲ್ಲಿ ಉಂಟಂಥದ್ದು ಬೇರೆ ಬೇರೆ ಸ್ಥಳಗಳಲ್ಲಿ ಅಲ್ಲಲ್ಲಿ ಬರೆದಿದೆ 80ರಲ್ಲಿ ಹೋಗಿ 100ರಲ್ಲಿ ಹೋಗಿ, ಕೆಲವು ಕಡೆ 100ರಲ್ಲಿ ಬರೆದಿದೆ, ಕೆಲವು ಕಡೆ 80ರಲ್ಲಿ, ಕೆಲವು ಕಡೆ 50ರಲ್ಲಿ. ಆದರೆ ಅದು ಬರೆದದ್ದು ಯಾಕೆ ಅಂತ ಗೊತ್ತಿಲ್ಲ. 80 ಸ್ಪೀಡು 100 ಸ್ಪೀಡಲ್ಲಿ ಆ ಸ್ಥಳದಲ್ಲಿ ಬೈಕ್ಗಳು, ಸ್ಕೂಟರ್ಗಳು ಏನಾದರೂ ಹೋದರೆ ಏನಾದರೂ ಅಡ್ಡ ಬೀಳ್ಬೋದು. ಆದರೆ ಸ್ಕೂಟರ್ಗಳು, ಬೈಕ್ಗಳು, 3 ವೀಲರ್ಗಳೆಲ್ಲ ಅಲೌಡ್ ಇಲ್ಲ ಇಲ್ಲಿ ಮೈನ್ ರೋಡಲ್ಲಿ. ಆದ ಕಾರಣ ಆ ರೋಡು ಹಾಗೆ ಇನ್ನು ಉಳಿಬೋದೋ ಏನೋ ಗೊತ್ತಿಲ್ಲ. ಯಾಕೆಂದರೆ 4 ವೀಲರ್ಗಳು ಕೂಡ ಹೋಗುವಾಗ ತುಂಬ ಹಂಪ್ ಥರ ಜಂಪ್ ಹಾಕಿಕೊಂಡು ಹೋಗ್ತದೆ. ನೀವು ಕರೆಕ್ಟಾಗಿ ತಲಪಡಿಯಿಂದ ಕಾಸರಗೋಡು ತನಕ ಹೋಗುವಾಗ ಅಲ್ಲಲ್ಲಿ ರೋಡ್ಗಳು ನೈಸ್ ಇಲ್ಲ, ಲೆವೆಲ್ ಇಲ್ಲ. ಗಾಡಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಏರು ತಗ್ಗುಗಳು ಬೇಗ ಗೊತ್ತಾಗ್ತದೆ, ಕಣ್ಣಿಗೆ ಕಾಣೋದಿಲ್ಲ. ಆದರೆ ಇಲ್ಲಿ ಈ ಲೈನಲ್ಲಿ ನೋಡುವಾಗ ನೋಡಿ, ಈ ನಾನು ಫೋಟೋ ಹಾಕ್ತೇನೆ. ಈ ಫೋಟೋದಲ್ಲಿ ಲೈನ್ ಹಾಕಿದ್ದಾರೆ. ಆ ಲೈನು ಫಸ್ಟ್ ಸರಿ ಇತ್ತು, ಈಗ ಅದೊಂದು ಕೇರೆ ಹೋದಾಗೆ ಉಂಟು ಲೈನು. ಅಂದರೆ ಏರು ತಗ್ಗುಗಳು ಜಾಸ್ತಿ ಆಗಿದೆ. ಅಲ್ಲೊಂದು ಮೇಲ್ಸೇತುವೆ ಆಗ್ತಾ ಉಂಟು, ಇನ್ನು ಅದನ್ನು ಸರಿ ಮಾಡ್ಬೋದಂತ ಭಾವಿಸಿ ನಾನು ಅದರ ಬಗ್ಗೆ ಮಾತಾಡಲಿಲ್ಲ. ಆದರೆ ಮುಂದೆ ಹೋಗುವಂಥ ನೀವು ಸ್ವಲ್ಪ ಜಾಗ್ರತೆ ವಹಿಸಿ ಹೋಗಿ. ಕಾರ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ರಿಕ್ಷಾ ಆಗಿರ್ಬೋದು. ಸ್ಕೂಟರ್, ರಿಕ್ಷಾ ಎಲ್ಲ ಅಲೌಡ್ ಇಲ್ಲ. ಆದರೂ ನೀವೇನಾದರೂ ಹೋದರೆ ಅಲ್ಲಿಂದ ಸ್ವಲ್ಪ ಜಾಗ್ರತೆ ವಹಿಸಿ, ಯಾಕೆಂದರೆ ಬೀಳುವಂಥ ಸಾಧ್ಯತೆ 100% ಉಂಟು ಬೈಕ್ಗಳು. ಆದ ಕಾರಣ ಕಾರುಗಳು ಕೂಡ ವೀಲ್ಗಳು ಆಚೆ ಈಚೆ ಆಗುವಂಥ ಸಂದರ್ಭದಲ್ಲಿ, ಏನಾದರೂ ಸ್ಟೇರಿಂಗ್ ತಿರುಗಿಸುವಂಥ ಸಂದರ್ಭದಲ್ಲಿ ಏನಾದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಹೋಗುವಾಗ ಸ್ವಲ್ಪ ಜಾಗ್ರತೆ ವಹಿಸಿ. ಯಾಕೆಂದರೆ ಅದು ರೋಡ್ 100 ಅಂತ ಬರೆದಿದ್ರು ಕೂಡ ಅದು 100ರಲ್ಲಿ ಹೋಗಲಿಕ್ಕೆ ಹೋಗಬೇಡಿ. 100 ಬರೆದಿರ್ಬೋದು, 100 ಕಿಲೋಮೀಟ್ರ್ ಹೋಗಿ 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹೋದರೆ ಸಾಕು. ಅಂದರೆ ಎಕ್ಸ್ಪ್ರೆಸ್ ವೇ ಅಂದರೆ ಅಷ್ಟು ಸ್ಪೀಡ್ ಇದ್ದರೂ ಕೂಡ ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿವೆ ಮಿಡ್ಲಲ್ಲಿ. ಅದಕ್ಕೋಸ್ಕರ ಅವರು ಹಾಗೆ ಬರೆದಿದ್ದಾರೆ ಕೆಲವರು 50 ಅಂತೇಳಿ. ಇನ್ನು ಸರಿ ಮಾಡಲಿಕ್ಕೆ ಇರ್ಬೋದು, ಮುಂದೆ ಸರಿ ಮಾಡಿದರೆ ಪುಣ್ಯ, ಮಾಡದಿದ್ದರೆ ಹಾಗೆ ಇದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇರಲಿ, ತೊಂದರೆ ಇಲ್ಲ. ನೀವು ಹೋಗುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಹೋಗಿ. ತಲಪಡಿಯಿಂದ ಚೆಂಗಳ ತನಕ ರೋಡ್ ಆಗ್ತಾ ಉಂಟು, ಕೆಲವು ಕಡೆ ಆಗ್ತಾ ಉಂಟು. ಇನ್ನು ಕೂಡ ಸಾಧಾರಣವಾಗಿ ಕಾಸರಗೋಡು ತನಕ ಕಂಪ್ಲೀಟ್ ಒಂದು 80% ಆಗಿದೆ, ಇನ್ನು 20% ಏನೋ ಬಾಕಿ ಇದೆ. ಅದು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ನೀವು ಹೋಗುವಾಗ ಮೈನ್ ರೋಡ್ ಅಂತೇಳಿ ದೊಡ್ಡ ಎಕ್ಸ್ಪ್ರೆಸ್ ವೇ ಆಗಿದೆ ಕೇರಳದಲ್ಲಿ ಅಂತೇಳಿ ದೊಡ್ಡ 100ರಲ್ಲಿ ಹೋಗಬೇಡಿ. 100ರಲ್ಲಿ ಹೋದರೆ 100ರಲ್ಲೇ ನೀವು ಮೇಲೆ ಹೋಗ್ಬೋದು. ಜಾಗ್ರತೆ ವಹಿಸಿ.